ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಕೆಎಸ್ ಈಶ್ವರಪ್ಪ. ವಿಜಯೇಂದ್ರ ಎಳಸು, ಅವನಿಗೆ ಅನುಭವ ಇಲ್ಲ, ನನ್ನ ಸಾಧನೆ ಬಗ್ಗೆ ನಿನ್ನಪ್ಪನಿಗೆ ಕೇಳು. ಬೈಂದೂರಿನಲ್ಲಿ ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ದಾರೆ ಈಶ್ವರಪ್ಪ. ತಪಸ್ಸಿನಿಂದ ಕಟ್ಟಿದ ಪಕ್ಷ ಅಧೋಗತಿಗೆ ಹೋಗ್ತಾ ಇದೆ. ಬಿಜೆಪಿ ಪ್ರೈವೇಟ್ ಲಿಮಿಟೆಡ್ ಪಾರ್ಟ್ನರ್ಶಿಪ್ ಕಂಪನಿ ಅಲ್ಲ ಇದು. ನನಗೆ RSS ಮತ್ತು ಸಂಘ ಪರಿವಾರದವರ ಬೆಂಬಲ ಇದೆ. ಕಾಂಗ್ರೆಸ್ ಜೊತೆ ಯಡಿಯೂರಪ್ಪ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಒಂದಷ್ಟು ಆರೋಪ ಮಾಡಿದ್ದಾರೆ. ಅವ್ರ ತಮ್ಮನಿಗೆ ಹೇಳಿ ಅದನ್ನು ಹುಚ್ಚುಚ್ಚ ಮಾತಾಡ್ತೀಯನಲ್ಲ ಅವ್ರ ತಮ್ಮ. ಯಾಕೆಂತಂದ್ರೆ ಇನ್ನು ಎಳಸು, ಅವ್ರ ತಮ್ಮ ಇನ್ನು ಯಾವುದೇ ಜ್ಞಾನ ಇಲ್ಲ. ಅವ್ರ ಅಪ್ಪನ ಪ್ರಭಾವದಿಂದ ಕೇಂದ್ರಕ್ಕೆ ಹೋಗಿ 6 ತಿಂಗಳು ಖಾಲಿ ಇಟ್ಕೊಂಡು ಬಂದು ರಾಜ್ಯ ಅಧ್ಯಕ್ಷ ಆಗಿಬಿಟ್ರು. ನನಗೆ ಪ್ರಶ್ನೆ ಕೇಳ್ತಿದ್ದಾರೆ, ನೀವೇನು ಸಾಧನೆ ಮಾಡಿದಿರಿ ಅಂತ. ನಿಮ್ಮ ಅಪ್ಪಗೆ ಕೇಳು. 40 ವರ್ಷ ನಿಮ್ಮ ಅಪ್ಪನ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಹಳ್ಳಿ ಸುತ್ತಿ ಸಂಘಟನೆ ಮಾಡಿದ್ದೀನಿ. ನಿಮ್ಮ ಅಪ್ಪನಿಗೆ ಕೇಳಿ ನಾನೇನು ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ ಅಂತ ತಿಳ್ಕೊ. ನಿಮ್ಮ ಅಪ್ಪ ಇಲ್ಲ ಈಶ್ವರಪ್ಪ ಕೆಲಸ ಮಾಡಿಲ್ಲ ಅಂತಂದರೆ ಅವಾಗೇನು ಉತ್ತರ ಕೊಡಬೇಕು ಅಂತ ಅವ್ರ ಅಪ್ಪಗೂ ಮಗನಿಗಿಬ್ಬರು ಉತ್ತರ ಕೊಡ್ತೀನಿ. ಖೇದ ಅಂತಲೇ ಬಂದಿರೋದು. ಒಳಗಿದ್ದು ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ನಡೆಸಿದೆ. ಇದಾಗಲಿಲ್ಲ, ಆಗಲ್ಲ ಅಂತ ಗೊತ್ತಾಯಿತು. ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು, ಕೇಂದ್ರ ನಾಯಕರಿಗೆ ಗೊತ್ತಾಗಬೇಕು, ಎಲ್ಲ ಕಾರ್ಯಕರ್ತರು ನೋವು ಅನುಭವಿಸ್ತಿರೋ ಕಾರ್ಯಕರ್ತರಿಗೂ ನಿರಾಶೆ ಆಗೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಧ್ವನಿಯಾಗಿ ಈಶ್ವರಪ್ಪ ಇದ್ದೀನಿ ಅಂತ ಅವ್ರಿಗೂ ಗೊತ್ತಾಗಬೇಕು. ಹಾಗಾಗಿ ಚುನಾವಣೆ ಸ್ಪರ್ಧೆಯನ್ನು ಮಾಡ್ತಾಯಿದ್ದೀನಿ. ಖೇದ ಹೌದು, ನಾನು ಒಪ್ತೀನಿ. ಆ ಖೇದದಿಂದ ಹೊರಗೆ ಬರಬೇಕಲ್ಲ. ಪಕ್ಷ ನಾನು ಕಟ್ಟಿದ್ದೀನಿ, ಯಡಿಯೂರಪ್ಪ ಕಟ್ಟಿದ್ದೀನಿ, ಅನಂತಕುಮಾರ್ ಕಟ್ಟಿದ್ದೀನಿ ಅಲ್ಲ. ಸಾವಿರಾರು ಜನ ಇಡೀ ಜೀವನವನ್ನು ತಪಸ್ಸು ರೂಪದಲ್ಲಿ ಕಟ್ಟಿದ್ದಾರೆ ಈ ಸಂಘಟನೆನ. ತಪಸ್ಸು ಈ ಪದನ್ನು ಭಾಳ ಜವಾಬ್ದಾರಿಯಿಂದ ಬಳಸ್ತಾ ಇದ್ದೀನಿ. ಈ ತಪಸ್ಸಿನಿಂದ ಕಟ್ಟಿರೋಂಥ ಪಕ್ಷ ಇವತ್ತು ಅಧೋಗತಿ ಹೋಗ್ತಾ ಇದೆಯಲ್ಲ, ಇದು ನಾನು ಒಪ್ತಾ ಇಲ್ಲ. ರಾಷ್ಟ್ರದ ಇಡೀ ರಾಜ್ಯ ಜನ ಒಪ್ತಾ ಇಲ್ಲ. ಅಪ್ಪ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ, ಒಬ್ಬ ಮಗ MP, ಇನ್ನೊಬ್ಬ ಮಗ MLA, ರಾಜ್ಯ ಅಧ್ಯಕ್ಷ. ಅವ್ರು ಬೇಕಾದಂಥ ಒಬ್ಬ ಹೆಣ್ಮಗಳು MLC, ಇನ್ನೊಬ್ಬ ಬೇಕಾಗಿರೋಂಥ ಹೆಣ್ಮಗಳು MP, ಕೇಂದ್ರದ ಮಂತ್ರಿ. ಏನು ಕುಟುಂಬ ಅವ್ರು ಬೇಕಾದ್ರೆ ಇರೋದು ಪಕ್ಷ ಇರೋದಾ? ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನ ಇದು? ಪಾರ್ಟ್ನರ್ಶಿಪ್ಪಾ? ಅದನ್ನು ಬಿಡ್ಕೊಡುದು ಅನ್ನೋದಕ್ಕೋಸ್ಕರ ನಾನು ನಿಂತಿರೋದು. ಇವಾಗ ಇದ್ರ ಬಗ್ಗೆ ನಾನು ಹೇಳ್ತೀನಲ್ಲ, ನಿಲ್ಲಂಥ ಸಂದರ್ಭದಲ್ಲಿ ನನಗೆ ಸಾಕಷ್ಟು ದುಃಖ ಇತ್ತು, ನೋವಿತ್ತು. ಅದಕ್ಕೋಸ್ಕರ ಸ್ಪರ್ಧೆ ಮಾಡಿದೆ. ಕೆಲವರು ಮಾತ್ರ ಬೆಂಬಲ ಕೊಡ್ತಾರೆ ಅಂತ. ಆದರೆ ಇಡೀ ರಾಜ್ಯದಿಂದ ಪಕ್ಷಗಳನ್ನು ಮೀರಿ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ನಾನು ಧನ್ಯ ಅಂತ ಅನಿಸಿದ್ದೀನಿ. ಈ ಚುನಾವಣೆ ಗೆದ್ದಾಗ ನಾನೊಬ್ಬರಿಗೇ ತೃಪ್ತಿ ಅಲ್ಲ, ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಳ್ಳೆಯದಾಗತ್ತೆ ಅನ್ನೋಂಥ ನಂಬಿಕೆ ಎಲ್ರಿಗೂ ಇದೆ. ಅದರಲ್ಲಿ ಯಶಸ್ವಿ ಆಗ್ತೀನಿ ಅಂತ ವಿಶ್ವಾಸ ನನಗಿದೆ. ನಾನು ಅದ್ರ ಬಗ್ಗೆ ವಿವರಕ್ಕೆ ಹೋಗಲ್ಲ. RSS ಪ್ರಶ್ನೆ ಕೇಳಬೇಕು. RSS ಇಂಥದೇ ಪಕ್ಷಕ್ಕೆ ಮಾಡಬೇಕು ಅಂತಿಲ್ಲ. ಹಿಂದುತ್ವದ ಬಗ್ಗೆ ಯಾರ್ಯಾರು ಇದನ್ನು ಗುರಿ ಇಟ್ಕೊಂಡು ಹೊರಡ್ತಾರೋ ಅವರಿಗೆ ಸ್ವಾಭಾವಿಕ ಬೆಂಬಲ ಕೊಡ್ತಾರೆ. ನನಗೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೆಂಬಲ ಪರಿವಾರದಿಂದ ಸಿಗ್ತಾ ಇದೆ. ಯಡಿಯೂರಪ್ಪನವರು ಮೈತ್ರಿ ಮುಂದುವರಿಯುತ್ತೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನಾನು ವಾಪಸ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಯಾರ ಜೊತೆ ನಿಮ್ಮ ಮೈತ್ರಿ ಮುಂದುವರಿಯುತ್ತೆ ಅಂತ? ಶಿಕಾರಿಪುರದಲ್ಲಿ ನೀವು ಮೈತ್ರಿ ಮಾಡ್ಕೊಂಡ್ರಿ, ಕಾಂಗ್ರೆಸ್ ಜೊತೆಗೆ ಒಳ ಒಪ್ಪಂದ. ನಾಗರಾಜ್ ಗೌಡ ಅನ್ನಂಥ ಒಬ್ಬ ಸಾದರ ಲಿಂಗಾಯತಿ ಯುವಕನ ಸೋಲಿಸಿದ್ರಿ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು. ಇನ್ನೊಬ್ಬ ಹಿಂದುಳಿದ ವರ್ಗದ ಒಬ್ಬ ಅಭ್ಯರ್ಥಿ, ಅವನ ಹೆಸರು ನನಗೆ ಹೆಸರು ಮರೆತೆ, ಅವರು ಕೂಡ ಸೋಲಿಸಿದ್ರಿ. ಒಬ್ಬ ಲಿಂಗಾಯತರು ಸೋಲಿಸಿದ್ರಿ, ಒಬ್ಬ ಹಿಂದುಳಿದ ಸೋಲಿಸಿದ್ರಿ, ನಿಮ್ಮ ಮಗನ ಗೆಲ್ಲಿಸ್ಕೊಂಡ್ರಿ. ಈ ಮೈತ್ರಿನೇ ಕಾಂಗ್ರೆಸ್ ಜೊತೆಗೆ ಇರೋಂಥ ಮೈತ್ರಿ ಮುಂದುವರಿಯುತ್ತೋ? ಈಗ ಶಿವಮೊಗ್ಗದಲ್ಲೂ ಅನೇಕರು ಮಾತಾಡ್ತಿದ್ದಾರೆ. ಈಗ ಯಡಿಯೂರಪ್ಪನವ್ರ ಮಗ ಕಾಂಗ್ರೆಸ್ ಅಭ್ಯರ್ಥಿ ಹೊಂದಾಣಿಕೆ ಮಾಡ್ಕೊಂಡು ಇಂಥವ್ರು ಹಾಕ್ಸ್ಕೊಂಡ್ಬಂದಿದ್ದಾರೆ ವೀಕ್ ಕ್ಯಾಂಡಿಡೇಟು ಅಂತ. ಇದನ್ನು JDSನವರು ಹೇಳ್ತಾರೆ, ಕಾಂಗ್ರೆಸ್ನವರು ಹೇಳ್ತಾರೆ. ಅದಕ್ಕೋಸ್ಕರ ನಂಗೆ ಅವರೆಲ್ಲ ಬೆಂಬಲ ಕೊಡ್ತಿರೋದು. ಹಾಗಾಗಿ ಮೈತ್ರಿ ಯಾರ ಜೊತೆ ನೀವು ಮುಂದುವರಿಯುತ್ತೆ ಅಂತ ಯಡಿಯೂರಪ್ಪನವ್ರು ಉತ್ತರ ಕೊಡಬೇಕು. ಕಾಂಗ್ರೆಸ್ ಜೊತೆಗೆ ಇದೇ ರೀತಿ ಒಳ ಒಪ್ಪಂದದ ಮುಖಾಂತರ ಮುಂದುವರಿಯುತ್ತೋ ಅಥವಾ JDS ಜೊತೆ ಹೊಂದಾಣಿಕೆ ಮುಂದುವರಿಯುತ್ತೋ ನನಗೆ ಗೊತ್ತಿಲ್ಲ. ಇಲ್ಲಂತೂ ನೇರವಾಗಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಆಗಿದೆ, ಒಳ ಒಪ್ಪಂದ ಆಗಿದೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ.